ಸರ್ವರಿಗೂ ನಮಸ್ಕಾರ, ಸ್ವಾಗತ. ಇಂದು ರಾಸವೃಂದ ಕಲಾವಿದರು ನರ್ತನದಲ್ಲಿ ಅಧ್ಯಾತ್ಮ ಎಂಬ ವಿಚಾರವಾಗಿ ನೃತ್ಯ ಮಾಧ್ಯಮದ ಮೂಲಕ ಗುರುವರೇಣ್ಯರಿಗೆ ನಮನ ಮತ್ತು ಗೌರವವನ್ನು ಸೂಚಿಸಲಿದ್ದಾರೆ. ರಾಸವೃಂದದ ವಿದ್ಯಾರ್ಥಿನಿಯರಿಗೆ ಪವಿತ್ರ ಕಲೆ, ನರ್ತನದ ಭದ್ರ ತಳಹದಿ ಹಾಗೂ ಕಲೆಯನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಿ ಸಶಕ್ತ ಮಾರ್ಗದರ್ಶನವನ್ನು ನೀಡಿದ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ವೈ.ಎನ್. ಸಿಂಹ, ಶ್ರೀಮತಿ ಡಾಕ್ಟರ್ ಕೆ. ವೆಂಕಟಲಕ್ಷ್ಮ, ಶ್ರೀಮತಿ ಲಲಿತಾ ದೊರೈ, ಪಂಡಿತ್ ತೀರಥರಾಮ್ ಶರ್ಮಾ ಆಜಾದ್, ಶ್ರೀ ವಾಲ್ಮೀಕಿ ಬ್ಯಾನರ್ಜಿ ಇವರಿಗೆ ಇಂದಿನ ನರ್ತನ ನಮನ ಕಾರ್ಯಕ್ರಮವನ್ನು ಅರ್ಪಿಸುತ್ತಿದ್ದೇವೆ. ಈ ಮಹಾನುಭಾವರ ಆಶೀರ್ವಾದ ರಾಸವೃಂದ ಕಲಾವಿದರಿಗೆ ಪರಿಪೂರ್ಣವಾಗಿರಲಿ. ದಿವ್ಯ ಕಲೆ ನರ್ತನವನ್ನು ಸಾಧಿಸುವ ಹಾದಿಯಲ್ಲಿ ಜ್ಞಾನ ಪ್ರಾಪ್ತಿಗೆ ಅಗೋಚರ ಮಾರ್ಗದರ್ಶನ ಸಿಗುವಂತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ನರ್ತನ ಯೋಗ. ನರ್ತನ ಭೌತಿಕವಾಗಿ ಶರೀರದ ಚಲನೆಗಳಿಂದ ಉಂಟಾಗುವ ಕಲೆ. ಇದು ದೃಶ್ಯ ಮಾಧ್ಯಮದ ಶಾಸ್ತ್ರೀಯ ಕಲೆ. ಮಾನಸಿಕ ಸ್ತರದಲ್ಲಿ ವಿಹರಿಸುವ ಒಂದು ಅದ್ಭುತ ಮಾಧ್ಯಮ. ಶಾರೀರಿಕವಾಗಿ ಮೂಡಿಸಿದ್ದು ಮಾನಸಿಕವಾಗಿ ಸಂಪೂರ್ಣ ಅನುಭವಕ್ಕೆ ಬರುತ್ತದೆ. ಅಂತೆಯೇ ಮನಸ್ಸಿನಲ್ಲಿ ಉಂಟಾಗುವ ಸ್ಪಂದನೆಗಳನ್ನು ಶಾರೀರಿಕವಾಗಿ ಪ್ರಸ್ತುತಪಡಿಸಿ ಪ್ರೇಕ್ಷಕರು ಆನಂದದ ಅನುಭವವನ್ನು ಅನುಭವಿಸುವಂತೆ ಮಾಡಿ ಸಿದ್ಧಿ ಪಡೆಯುತ್ತದೆ. ಆದ್ದರಿಂದ ಭಾರತೀಯ ಶಾಸ್ತ್ರೀಯ ನೃತ್ಯಗಳು ಆಧ್ಯಾತ್ಮಿಕತೆಯನ್ನು ಹುಡುಕುತ್ತಾ ಸ್ವಂತವಾಗಿ ರೂಢಿಸಿಕೊಂಡಾಗ ಆತ್ಮತೃಪ್ತಿ, ಆನಂದಾನುಭವವನ್ನು ನೀಡಿ ನಾದ ಯೋಗ ಮಾರ್ಗದಲ್ಲಿ ಬ್ರಹ್ಮಾನಂದವನ್ನು ನೀಡುವ ದಿವ್ಯ ಕಲೆ ನರ್ತನ. ತಾಳ, ಅಭಿನಯ, ರಾಗಭಾವ, ಕಾವ್ಯರಸ, ನಾಟ್ಯರಸ ಮೊದಲಾದ ಅಂಶಗಳು ನರ್ತನದಲ್ಲಿ ಸಮ್ಮಿಳಿತವಾಗಿರುತ್ತವೆ. ಇವು ಮಾನವನ ಹೊರಪ್ರಪಂಚ, ಒಳಪ್ರಪಂಚ ಮತ್ತು ಆಧ್ಯಾತ್ಮ ಪ್ರಪಂಚದ ಮೇಲೆ ಪ್ರಭಾವ ಬೀರುತ್ತವೆ. ಸಾಹಿತ್ಯ, ಸಂಗೀತ, ಮನಸ್ಸು, ಬುದ್ಧಿ, ಆಂತರಿಕ ಭಾವನೆಗಳು, ಜ್ಞಾನ, ಕಲ್ಪನೆ ಮುಂತಾದ ಅಂಶಗಳೆಲ್ಲ ಸೇರಿ ಆತ್ಮನನ್ನು ಪರಮಾತ್ಮನ ಸಮೀಪಕ್ಕೆ ಕೊಂಡೊಯ್ಯುವುದೇ ನರ್ತನ ಯೋಗ. ಸಾಹಿತ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಅಧ್ಯಾತ್ಮದ ಚೌಕಟ್ಟಿನಲ್ಲಿ ವಿಶ್ಲೇಷಿಸಿ ನರ್ತಿಸಿದಾಗ ಕಲಾವಿದರಿಗೆ ಮತ್ತು ಪ್ರೇಕ್ಷಕರಿಗೆ ಸಿಗುವ ಆಂತರಿಕ ಆನಂದ ವಿಭಿನ್ನವಾಗಿರುತ್ತದೆ. ಒಂದು ಸಾಹಿತ್ಯವನ್ನು ಪ್ರಾಪಂಚಿಕ ಸ್ತರ ಎಂದರೆ ಶರೀರದ ಅಂಗಾಂಗಗಳ ಮೂಲಕ ವ್ಯಕ್ತಪಡಿಸಿದರೆ, ಕಲೆ ಮನೋರಂಜನೆಯ ಸ್ತರದಲ್ಲಿ ಇರುತ್ತದೆ. ಅದೇ ಸಾಹಿತ್ಯವನ್ನು ಒಳಪ್ರಪಂಚದ ಭಾವನಾತ್ಮಕ ಸ್ತರದಲ್ಲಿ ಅರ್ಥ ಮಾಡಿಕೊಂಡು ತಲ್ಲೀನತೆ ಮತ್ತು ಪರಿಶುದ್ಧ ವಿಚಾರಗಳ ಮೂಲಕ ನರ್ತಿಸಿದಾಗ ಅಭಿನಯ ಆಧ್ಯಾತ್ಮ ಮಾರ್ಗದಲ್ಲಿ ಹೊಮ್ಮಿ ಶಾಂತಿ ಮತ್ತು ತೃಪ್ತಿಯನ್ನು ನೀಡುತ್ತದೆ. ಪ್ರಾಪಂಚಿಕ ಸ್ತರದಲ್ಲಿ ನರ್ತನ ಕಲೆ ಎಲ್ಲ ವೀಕ್ಷಕರಿಗೂ ತಲುಪುತ್ತದೆ. ಆದರೆ ಆಂತರಿಕ ಭಾವನೆಗಳ ಸೂಕ್ಷ್ಮ ಸಂವೇದನೆಗಳಿಗೆ ಮಿಡಿಯುವ ರಸಿಕರು ಒಳಪ್ರಪಂಚದ ಸ್ಪಂದನೆಗೆ ಮಿಡಿದು ಕಲೆಯನ್ನು ಆಸ್ವಾದಿಸುತ್ತಾರೆ. ಆದ್ದರಿಂದಲೇ ನರ್ತನ ಯೋಗದ ಹಾದಿಯಲ್ಲಿ ಜೀವನದ ಸಾರ್ಥಕತೆಯ ಗುರಿಯನ್ನು ಸಾಧಿಸಬಹುದು. ನರ್ತನ ಯೋಗದ ಹಾದಿಯಲ್ಲಿ ಮಾನಸಿಕ ಸ್ತರ, ಆಂತರಿಕ ಸ್ತರ, ಆಧ್ಯಾತ್ಮ ಸ್ತರವನ್ನು ಅರ್ಥ ಮಾಡಿಕೊಳ್ಳಲು ಮಾರ್ಗದರ್ಶನ ಸಿಗುತ್ತದೆ. ಈ ಜಗತ್ತು ಭಗವಂತನ ಲೀಲೆ.
ಆ ಲೀಲೆಯಲ್ಲಿ ಅಭಿವ್ಯಕ್ತವಾಗುವ ಚೈತನ್ಯಗಳು 3 ಪ್ರಕಾರವೆಂದು ಪರಿಗಣಿಸಲಾಗಿದೆ: ಜೀವಾತ್ಮ, ಅಂತರಾತ್ಮ ಮತ್ತು ಪರಮಾತ್ಮ. ಈ 3 ಪ್ರಕಾರದಲ್ಲಿ ಜೀವಕ್ಕೆ ಜಗತ್ತಿನ ಸಂಪರ್ಕ ಇರುತ್ತದೆ. ಕಣ್ಣಿಗೆ ಕಾಣುವ ಹೊರ ಪ್ರಪಂಚದ ಸಂಪರ್ಕದಲ್ಲಿದ್ದಾಗ ಪ್ರಾಪಂಚಿಕ ಸ್ತರ, ಆಂತರಿಕ ಭಾವನೆಗಳ ಸಂಪರ್ಕದಲ್ಲಿದ್ದಾಗ ಆಂತರಿಕ ಸ್ತರ, ಪಾರಮಾರ್ಥಿಕ ಅಲೌಕಿಕ ಸಂಪರ್ಕದಲ್ಲಿದ್ದಾಗ ಆಧ್ಯಾತ್ಮಿಕ ಸ್ತರ. ಜೀವಾತ್ಮ ಈ 3 ಸ್ತರಗಳಿಗೆ ಮಾನಸಿಕ ಸೇತುವೆಯನ್ನು ನಿರ್ಮಿಸಿಕೊಳ್ಳುತ್ತದೆ. ನರ್ತಿಸುವಾಗ ಕಲಾವಿದರು ಈ 3 ಸ್ತರಗಳಲ್ಲಿ ಸಂಚರಿಸಿ ತಮ್ಮಲ್ಲಿ ಉಂಟಾದ ಅನುಭವಗಳನ್ನು ಪ್ರೇಕ್ಷಕರ ಭಾವನಾ ತರಂಗಗಳಿಗೆ ಮುಟ್ಟಿಸುತ್ತಾರೆ. ಈ ರೀತಿ ತರಂಗ ಸ್ಪಂದನೆಗಳ ಆಧಾರದ ಮೇಲೆ ಆನಂದದ ಅನುಭವ ಅರಿವಿಗೆ ಬರುತ್ತದೆ. ಪ್ರೇಕ್ಷಕರು ನರ್ತನ ಕಲಾ ಪ್ರಸ್ತುತಿಯನ್ನು ನೋಡುತ್ತಾ ಪ್ರಾಪಂಚಿಕ ಸ್ತರದಲ್ಲಿ ಸಾಹಿತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾ ಭಾವನೆಗಳಿಗೆ ಮಿಡಿದು ಆಂತರಿಕ ಸ್ತರದಲ್ಲಿ ಸಾಹಿತ್ಯದ ಆಧ್ಯಾತ್ಮಿಕ ವಿವರಣೆಯ ಅರಿವಿನಲ್ಲಿ ಪ್ರೇಕ್ಷಕರು ಮುಳುಗಿಬಿಡುತ್ತಾರೆ. ಕಲಾವಿದರು ನರ್ತಿಸುತ್ತಾ ನರ್ತನ ಯೋಗ ಮಾರ್ಗದಲ್ಲಿ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ. ಆಗ ನೃತ್ಯ ಕಲೆ ಮನೋರಂಜನೆಯ ಸ್ತರದಿಂದ ಮುನ್ನಡೆದು ಆಧ್ಯಾತ್ಮಿಕ ಪ್ರಪಂಚದಲ್ಲಿ ವಿಹರಿಸುತ್ತದೆ. ಕಲಾವಿದರು ನರ್ತಿಸುತ್ತಾ ನರ್ತನ ಯೋಗ ಮಾರ್ಗದಲ್ಲಿ ಆನಂದ ಮತ್ತು ಶಾಂತಿಯನ್ನು ಅನುಭವಿಸುತ್ತಾರೆ. ಆಗ ನರ್ತನ ಕಲೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತದೆ. ಸಾಹಿತ್ಯ, ಸಂಗೀತ, ಮನಸ್ಸು, ಬುದ್ಧಿ, ಆಂತರಿಕ ಭಾವನೆಗಳು ಮತ್ತು ಕಲ್ಪನೆ ಅರಿವಿನ ಸಂವೇದನೆಯಲ್ಲಿ ಸೇರಿ ಆತ್ಮ ಪರಮಾತ್ಮನ ಸಂಬಂಧವನ್ನು ಅರಿತುಕೊಳ್ಳಲು ಸ್ಪಂದಿಸತೊಡಗುತ್ತದೆ. ಇದೇ ನರ್ತನ ಕಲೆಯಲ್ಲಿ ಅಡಗಿರುವ ಆಧ್ಯಾತ್ಮಿಕತೆ. ಈಗ ಇಂದಿನ ನರ್ತನ ಪ್ರಸ್ತುತಿಯನ್ನು ಗಮನಿಸೋಣ. ಪ್ರಥಮವಾಗಿ ಗಣಪತಿ ಸ್ತುತಿ, ಜೈ ಶ್ರೀ ಗಣೇಶ, ನರ್ತನ ಯೋಗ ಆಧಾರಿತ ರಚನೆ. ಶಿವಸ್ತುತಿ ಕರ್ಪೂರ ಗೌರಂ ಸಂಪ್ರದಾಯಬದ್ಧ ಪೂಜಾ ಸ್ವರೂಪ ಆಧಾರಿತ. ಸಂಕೀರ್ತನೆ ಶುದ್ಧ ಬ್ರಹ್ಮ ಶ್ರೀರಾಮಕಥಾ ಆಧಾರಿತ ಶ್ರೀರಾಮ ಸಂಕೀರ್ತನೆ. ಭಜ ಗೋವಿಂದಂ ಸ್ವ ಆತ್ಮವಿಶ್ಲೇಷಣೆಯ ಮಾರ್ಗ. ಭಜನ್ ಠುಮಕ ಚಲತ ಶ್ರೀರಾಮ ಬಾಲಲೀಲೆಯನ್ನು ವರ್ಣಿಸುವ ತಾಯಂದಿರ ಮುಗ್ಧ ಭಕ್ತಿಯ ಸ್ವರೂಪ. ಇಸ್ಕಾನ್ ಸಂಕೀರ್ತನೆ ರಾಧಾಕೃಷ್ಣ ಪ್ರಾಣಮೋರ ಭಕ್ತೆಯರು ಮತ್ತು ಭಗವಂತನ ಮನೋಭಾವನೆಗಳನ್ನು ವರ್ಣಿಸುವ ರಾಸಲೀಲೆ. ಶ್ಲೋಕ ಭಗವದ್ಗೀತೆಯಿಂದ ಆರಿಸಿದ ಶ್ಲೋಕಗಳು. ಕ್ಷಮಾಯಾಚನೆ ಆತ್ಮವಿಶ್ಲೇಷಣೆಯ ಅರಿವಿನೊಂದಿಗೆ ಭಗವಂತನಲ್ಲಿ ಕ್ಷಮಾಯಾಚನೆ. ಪ್ರಥಮವಾಗಿ ಗಣೇಶ ಸ್ತುತಿ. ಪ್ರಥಮವಾಗಿ ನರ್ತನದ ಸರಣಿಯನ್ನು ಪ್ರಾರಂಭಿಸಲು ಮತ್ತು ನರ್ತನ ಯೋಗದ ಉದ್ದೇಶವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಳ್ಳಲು ಶ್ರೀ ಗಣೇಶನಲ್ಲಿ ಆಶೀರ್ವಾದ ಬೇಡುವ ನರ್ತನ ಬಂಧ. ನರ್ತನದ ಚಲನೆಗಳು ಸಾಹಿತ್ಯ, ಸಂಗೀತ, ರಾಗ ಭಾವಗಳಿಗೆ ಅನುಗುಣವಾಗಿ ಶಾಸ್ತ್ರೀಯ ನೃತ್ಯಗಳ ಲಕ್ಷಣಗಳನ್ನು ಅನುಸರಿಸಿ ನೃತ್ಯ ಸಂಯೋಜನೆ ಮಾಡಿರಲಾಗುತ್ತದೆ. ಪ್ರಸ್ತುತ ನೃತ್ಯ ಜೈಪುರ್ ಘರಾನಾ ಕಥಕ್ ಶೈಲಿಯಲ್ಲಿ ನಿಯೋಜಿಸಲಾಗಿದೆ. ಸಾಹಿತ್ಯಾರ್ಥ ಹೀಗಿದೆ: ಶ್ರೀ ಗಣೇಶನಿಗೆ ಜಯವಾಗಲಿ. ಗುರುಭಕ್ತಿ, ಗುರುವಿನಿಂದ ಪ್ರಾಪ್ತವಾದ ಜ್ಞಾನಶಕ್ತಿ, ಗುರುಕೃಪೆ, ನಾದೋಪಾಸನೆಯ ಮೂಲಕ ನಾದಬ್ರಹ್ಮ ಓಂಕಾರ ಅದರ ಸ್ವರೂಪವನ್ನು ಶಬ್ದ ಬ್ರಹ್ಮನ ಅರಿವು ಉಂಟಾಗಲಿ ಎಂದು ಯೋಗವನ್ನು ಸಾಧಿಸಬೇಕು. ಆಗಲೇ ನರ್ತನ ಯೋಗ ಮಾರ್ಗದಲ್ಲಿ ನಡೆಯುತ್ತದೆ. ಆಸನದ ಮೇಲೆ ಪದ್ಮಾಸನದಲ್ಲಿ ಕುಳಿತು ಧ್ಯಾನ ಮಾಡಬೇಕು. ಪೂರಕ ರೇಚಕ ಕುಂಭಕದಲ್ಲಿ ಉಸಿರಾಟವನ್ನು ನಿಯಂತ್ರಿಸಬೇಕು. ಯಂತ್ರ ಮಂತ್ರ ತಂತ್ರ ವಿಧಾನಗಳ ಮೂಲಕ ಚಕ್ರಗಳನ್ನು ಉದ್ದೀಪನಗೊಳಿಸಬೇಕು. ಇಡ ಪಿಂಗಲ ಸುಷುಮ್ನ ನಾಡಿಗಳ ಮೂಲಕ ಕುಂಡಲಿನಿ ಶಕ್ತಿಯನ್ನು ಜಾಗೃತಗೊಳಿಸಿದಾಗ
ಆದ್ಯ ಶಕ್ತಿ ದೇವಿಯ ಕೃಪೆಯಿಂದ ಪರಮಾತ್ಮನ ಅರಿವು ಉಂಟಾಗುತ್ತದೆ. ಈ ರಚನೆಗೆ ಆಧಾರ ಸಂಗೀತ ಪಂಡಿತ್ ರವಿಶಂಕರ್ ಅವರ ರವಿಶಂಕರ್ಸ್ ಮ್ಯೂಸಿಕ್ ಫೆಸ್ಟಿವಲ್ ಫ್ರಮ್ ಇಂಡಿಯಾ CD. ನರ್ತಿಸುವ ಕಲಾವಿದೆಯರು ಸಂಜನಾ MS, ಚಿನ್ಮಯಿ ಭಾರದ್ವಾಜ್. ಗಣಪತಿ ಸ್ತುತಿ ಜೈ ಶ್ರೀ ಗಣೇಶ. ಶಿವಸ್ತುತಿ ಸಂಪ್ರದಾಯಬದ್ಧ ಪೂಜಾ ಸ್ವರೂಪ. ಉತ್ತರ ಭಾರತದಲ್ಲಿ ಭಕ್ತಾದಿಗಳು ಭಗವಂತನ ಮೂರ್ತಿಗೆ ಅಭಿಷೇಕ ಮಾಡಿ ಪೂಜಿಸಿ ಮನಸಾರೆ ತೃಪ್ತಿ ಪಡೆಯುವ ಸಂಪ್ರದಾಯವಿದೆ. ಪೂಜಿಸುವಾಗ ಶಿವಸ್ತುತಿ ಪಠಿಸುತ್ತಾರೆ. ಈ ವಿಚಾರವನ್ನು ನರ್ತನದ ಮೂಲಕ ಅನುಭವಕ್ಕೆ ತಂದುಕೊಳ್ಳಬಹುದು. ಸಾಹಿತ್ಯಾರ್ಥ ಈ ರೀತಿ ಇದೆ. ಕರುಣಾಮೂರ್ತಿಯಾದ ಶಿವ ಸರ್ಪಗಳ ಹಾರವನ್ನು ಧರಿಸಿದ್ದಾನೆ. ಪೂಜಿಸುವವರ ಹೃದಯ ಕಮಲಗಳಿಗೆ ವಸಂತನಂತೆ ಸಂತೋಷ ನೀಡುತ್ತಾನೆ. ಪಶುಪತಿಯಾದ ಶಿವ ಸೂರ್ಯ, ಚಂದ್ರ, ಅಗ್ನಿ ನೇತ್ರಧಾರಿಯಾಗಿದ್ದಾನೆ. ಭವಾನಿಪತಿಯಾದ ಶಿವ ಶಾಂತಮೂರ್ತಿಯಾಗಿ ಶಿಖರಗಳನ್ನೇ ತನ್ನ ವಾಸಸ್ಥಾನವಾಗಿ ಮಾಡಿಕೊಂಡಿದ್ದಾನೆ. ಶುಭ್ರವರ್ಣನಾದ ಶಿವ ವಿಶ್ವಕ್ಕೆ ಆಧಾರ ಸ್ವರೂಪನು. ಸಂಸಾರ ಭಯವನ್ನು ಪರಿಹರಿಸುವ ಶಿವ ಯೋಗಿಗಳ ಧ್ಯಾನದಲ್ಲಿ ನೆಲೆಸಿದ್ದಾನೆ. ಅವನು ಅಘೋರ ಸ್ವರೂಪನೂ ಮತ್ತು ಘೋರ ಸ್ವರೂಪನೂ ಆಗಿದ್ದಾನೆ. ಘೋರ ತಾಪಗಳಿಂದ ಉದ್ಧಾರ ಮಾಡುತ್ತಾನೆ. ರುದ್ರ ಸ್ವರೂಪನಿಗೆ ವಂದಿಸುತ್ತೇನೆ. ಸರ್ವ ವಿದ್ಯೆಗಳಿಗೆ ಒಡೆಯನಾದ ನೀಲಕಂಠನಾದ ಮತ್ತು ಬ್ರಹ್ಮಾಂಡಕ್ಕೆ ಒಡೆಯನಾದ ಶಿವನಿಗೆ ನಮಸ್ಕರಿಸುತ್ತೇನೆ. ಯಜುರ್ವೇದದ ಶಿವಸ್ತುತಿ ಕರ್ಪೂರ ಗೌರಂ. ಸಂಗೀತ ಆಧಾರ ಪಂಡಿತ್ ಹರಿಪ್ರಸಾದ್ ಚೌರಾಸಿಯಾ ಅವರ ಶಿವಪ್ರಾರ್ಥನಾ CD.
ನರ್ತಿಸುವ ಕಲಾವಿದೆಯರು ಸಂಜನಾ MS ಮತ್ತು ಚಿನ್ಮಯಿ ಭಾರದ್ವಾಜ್. शशाङ्कवह्निनयनं वन्दे मुकुन्दप्रियं वन्दे भक्तजनाश्रयं च वरदं वन्दे शिवं शङ्करम्. ॐ नमः शिवाय. शान्ताकारं शिखरशयनं नीलकण्ठं सुरेशं विश्वाधारं स्फटिकसदृशं शुभ्रवर्णं शुभाङ्गं गौरीकान्तं त्रिनयनं योगिभिर्ध्यानगम्यम् वन्दे शम्भुं भवभयहरं सर्वलोकैकनाथम्. ॐ नमः शिवाय. ॐ नमः शिवाय. सर्वेभ्यो नमस्तेस्तु रुद्ररूपेभ्यः. नमः शिवाय. नमः ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणो अधिपतिर्ब्रह्मा शिवो मे अस्तु सदा शिवो. ॐ
ರಾಮನಾಮ ಸಂಕೀರ್ತನೆ. ಶ್ರೀರಾಮನಾಮ ಸಂಕೀರ್ತನೆಯನ್ನು ಮಾಡುತ್ತಾ ನಾಮೋಚ್ಚಾರಣೆಯಲ್ಲೇ ರಾಮಾಯಣದ ಒಂದು ಸಂಕ್ಷಿಪ್ತ ಚಿತ್ರವನ್ನು ಕೊಡುವ ರಚನೆ. ಉತ್ತರ ರಾಮಾಯಣದ ಅಂಶದೊಡನೆ ಈ ರಚನೆ ಪೂರ್ಣಗೊಳ್ಳುತ್ತದೆ. ಶ್ರೀರಾಮನಾಮೋಚ್ಚಾರಣೆ ಸಂಕೀರ್ತನೆಯಲ್ಲಿ ನರ್ತನ ಕಲಾವಿದರಿಗೆ ಸಂಗೀತ ಆತ್ಮಸ್ಥಾನದಲ್ಲಿ ಇರುತ್ತದೆ. ಸ್ಫೂರ್ತಿಗೊಂಡ ಕಲಾವಿದರು ಸಂಗೀತವನ್ನು ಅನುಭವಿಸುವ ಮಾರ್ಗದಲ್ಲಿ ನರ್ತನದ ಹೆಜ್ಜೆಗಳನ್ನಿಟ್ಟು ಭಕ್ತಿಯ ಆನಂದವನ್ನು ಸವಿಯುತ್ತಾರೆ. ಸಂಗೀತ ಮತ್ತು ನೃತ್ಯ ಮನಸ್ಸು ಮತ್ತು ಭಾವನಾತ್ಮಕ ಹೃದಯಕ್ಕೆ ಅಪರಿಮಿತ ಶಾಂತಿ ಮತ್ತು ಸಂತೋಷ ನೀಡುತ್ತದೆ. ಸಂಕೀರ್ತನ ನೃತ್ಯದಲ್ಲಿ ಪ್ರೇಕ್ಷಕರು ಹಾಗೂ ಕಲಾವಿದರು ಒಂದೇ ರೀತಿಯಲ್ಲಿ ಸಂತೋಷವನ್ನು ಅನುಭವಿಸುತ್ತಾರೆ. ಆಧಾರ ಸಂಗೀತ ಶ್ರೀಮತಿ MS ಸುಬ್ಬಲಕ್ಷ್ಮಿಯವರ CD. ಸಾಹಿತ್ಯ ರಚನೆ ಲಕ್ಷ್ಮಣಾಚಾರ್ಯ. ನರ್ತಿಸುವ ಕಲಾವಿದೆಯರು ಪ್ರಣತಿ ಭಾರದ್ವಾಜ್, ಅನಿಶಾ MA, ಕುಂದನಿಕಾ L ಮತ್ತು ರೋಹಿತಾ N. परमेश्वर राम, शुद्ध ब्रह्म परात्पर राम, कालात्मक परमेश्वर राम, शेषतल्प सुख निद्रित राम, ब्रह्माद्यमर प्रार्थित राम, चंड किरण कुल मंडन राम, श्रीमद्दशरथ नंदन राम, कौसल्या सुखवर्धन राम, विश्वामित्र प्रियधन राम, घोरताटका घातक राम, मारीचारिणि पातक राम, कौशिकमख संरक्षक राम, श्रीमदहल्योद्धारक राम, गौतम मुनि संपूजित राम, सुरमुनिवर गण संस्तुत राम, नाविक धावित मृदुकर राम, मिथिलापुर जन मोहक राम, विदेह मानस रंजक राम, त्र्यंबक कार्मुक भंजक राम, सीतार्पित वर मालिक राम, कृतवैवाहिक कौतुक राम, भागवदर्प विनाशक राम, श्रीमदयोध्या पालक राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम, अगणित गुण गण भूषित राम, अवनीत नया कामित राम, अगणित गुण गण भूषित राम, अवनीत नया कामित राम, राका चंद्र समानन राम, पितृवाक्याश्रित कानन राम, प्रिय गुह विनिवेदित पद राम, सख्यादित निज मृदु पद राम, भरद्वाज मुखानंदक राम, चित्रकूटाद्रिनिकेतन राम, दशरथ संतत चिंतित राम, कैकेयी तनयार्चित राम, विरचित निज पितृकर्मक राम, भरताश्रित निज पादुक राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम, दंडकावन जन पावन राम, दुष्ट विराध विनाशन राम, दंडकावन जन पावन राम, दुष्ट विराध विनाश
कपिवर संतत संस्मृतराम तद्गति विघ्न ध्वंसकराम कपिवर संतत संस्मृतराम तद्गति विघ्न ध्वंसकराम सीता प्राणाधारकराम दुष्ट दशानन दूषितराम शिष्ट हनुमद्भूषितराम सीता वेदित काकावलराम कृतचूडामणि दर्शनराम कपिवर वचनाश्वासितराम राम राम जय राजा राम 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 जय सीताराम राम राम जय राजा राम 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 जय सीताराम रावण निधन प्रस्थित राम वानर सैन्य समावृत राम रावण निधन प्रस्थित राम वानर सैन्य समावृत राम शोषित सरिदीशार्थित राम विभीषण भयदायक राम पर्वत सेतु निबंधक राम कुंभकर्ण शिरच्छेदक राम राक्षस संग विमर्दक राम अहिमहि रावण चारण राम संभृत दशमुख रावण राम विधिभव मुख सुर संस्तुत राम कस्थित दशरथ वीक्षित राम सीता दर्शन मोदित राम अभिषिक्त विभीषण नट राम पुष्पकयानारोहण राम भरद्वाजाभिनिषेवण राम भरत प्राण प्रियकर राम साकेतपुरी भूषण राम सकल स्वीय समानत राम रत्नल सत्पीठास्थित राम पट्टाभिषेकालंकृत राम पार्थिव कुल सम्मानित राम विभीषणार्पित रंगक राम ईशकुलानुग्रहकर राम सकल जीव संरक्षक राम समस्त लोकाधारक राम सकल जीव संरक्षक राम समस्त लोकाधारक राम 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 जय राजा राम 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 जय सीताराम राम राम जय राजा राम 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 जय सीताराम आगत मुनिगण संस्तुत राम विश्रुत दशकण्ठोद्भव राम आगत मुनिगण संस्तुत राम विश्रुत दशकण्ठोद्भव राम सीतालिङ्गन निर्वृत राम नीति सुरक्षित जनपद राम विपिन त्याजित जनक राम
ಭಜ ಗೋವಿಂದಂ. ಆದಿಶಂಕರಾಚಾರ್ಯರ ರಚನೆ ಭಜ ಗೋವಿಂದಂ. ಮಾನವನಿಗೆ ಸ್ವ ಆತ್ಮ ವಿಶ್ಲೇಷಣೆಯ ಮಾರ್ಗವನ್ನು ಮನಗಾಣಿಸುತ್ತದೆ. ಚಿಕ್ಕ ವಯಸ್ಸಿನ ತುಂಟಾಟದಲ್ಲೇ ವಿಶ್ವರೂಪ ದರ್ಶನ ಮಾಡಿಸಿದ ಗೋವಿಂದನಲ್ಲಿ ಅನನ್ಯ ಶರಣಾಗತಿಯ ಭಕ್ತಿಭಾವ ಮೂಡದೆ ಮುಕ್ತಿಯ ದರ್ಶನವಾಗುವುದಿಲ್ಲ. ಸಾವು ಸನ್ನಿಹಿತವಾದಾಗ ಫಲಾಪೇಕ್ಷೆಯಿಂದ ಮಾಡಿದ ಪುಣ್ಯ ಕೆಲಸಗಳು ರಕ್ಷಿಸುವುದಿಲ್ಲ. ಕರ್ಮ ಬಂಧನವನ್ನು ಬಿಡಿಸಿಕೊಳ್ಳಬೇಕಾದರೆ ಗೋವಿಂದನ ನಾಮಸ್ಮರಣೆಯ ಮೂಲಕ ಷಡ್ವರ್ಗಗಳನ್ನು ಗೆಲ್ಲುವುದರಿಂದ ಇದರಿಂದ ಮಾತ್ರವೇ ಸಾಧ್ಯ. ಪ್ರೌಢ ಗಾಂಭೀರ್ಯದಿಂದ ಕೂಡಿದ ಈ ಆಧ್ಯಾತ್ಮಿಕ ಗಾನ ಪ್ರಸ್ತುತಿ ಯಾರಿಗಾದರೂ ಮನಸ್ಸಿಗೆ ಶಾಂತಿ ನೀಡಿ ಉದ್ಧರಿಸುತ್ತದೆ. ಈ ರಚನೆ ಸ್ವ ಆತ್ಮ ವಿಶ್ಲೇಷಣೆ ಮಾಡಿಕೊಳ್ಳಲು ಪ್ರೇರೇಪಿಸುತ್ತದೆ. ಸಾಹಿತ್ಯದ ಆಧ್ಯಾತ್ಮಿಕ ವಿಚಾರಗಳಲ್ಲಿ ತಲ್ಲೀನತೆ ಮತ್ತು ಜೀವನದಲ್ಲಿ ಅನುಸರಿಸಬೇಕಾದ ನೈಜ ತತ್ವಗಳ ಬಗ್ಗೆ ವಿಶದವಾಗಿ ವಿವರಣೆ ಮೂಡಿಬಂದಿದೆ. ಸಾಹಿತ್ಯ ರಚನೆ ಶ್ರೀ ಆದಿಶಂಕರಾಚಾರ್ಯ. ಆಧಾರ ಸಂಗೀತ ಶ್ರೀಮತಿ MS ಸುಬ್ಬಲಕ್ಷ್ಮಿಯವರ CD. ನರ್ತಿಸುವ ಕಲಾವಿದರು ರೋಹಿತಾ ಈಶ್ವರ್ ಮತ್ತು ನಿತ್ಯಶ್ರೀ ಶೆಟ್ಟಿ. स्वरूपिणे अवतारवरिष्ठाय रामकृष्णाय ते नमः. भज गोविन्दं भज गोविन्दं भज गोविन्दं भज गोविन्दं गोविन्दं भज मूढमते. भज गोविन्दं भज गोविन्दं गोविन्दं भज मूढमते. सम्प्राप्ते सन्निहिते काले सम्प्राप्ते सन्निहिते काले नहि नहि रक्षति दुःखकरणे नहि नहि रक्षति दुःखकरणे. भज गोविन्दं भज गोविन्दं गोविन्दं भज मूढमते. मूढजगीहि धनागमतृष्णा मूढजगीहि धनागमतृष्णा पुरुषद्बुद्धिं मनसि वितृष्णा पुरुषद्बुद्धिं मनसि वितृष्णा. यल्लभसे निज कर्मोपातं यल्लभसे निज कर्मोपातं वृत्तं तेन विनोदय चित्तं. भज गोविन्दं भज गोविन्दं गोविन्दं भज मूढमते. यावत्मितोपार्जनशक्तः तावत् निज परिवारो रतः. यावत्मितोपार्जनशक्तः तावत् निज परिवारो रतः. पश्चाज्जीवति जर्जरदेहे पश्चाज्जीवति जर्जरदेहे. वार्ताकोऽपि न पृच्छति गेहे वार्ताकोऽपि न पृच्छति गेहे. भज गोविन्दं भज गोविन्दं गोविन्दं भज मूढमते.
यौवनगर्वं हरति निमेषात् काल सर्वं गुरुधनजन यौवनगर्वं हरति निमेषात् काल सर्वं मायामयमिदम् अखिलं हित्वा मायामयमिदम् अखिलं हित्वा ब्रह्मपदं त्वं प्रविश विदित्वा ब्रह्मपदं त्वं प्रविश विदित्वा भज गोविन्दं भज गोविन्दं गोविन्दं भज मूढमते सुरमन्दिरतरु मूलनिवासः शय्याभूतलम् अजिनं वासः सुरमन्दिरतरु मूलनिवासः शय्याभूतलम् अजिनं वासः सर्वपरिग्रह भोगत्यागः सर्वपरिग्रह भोगत्यागः कस्य सुखं न करोति विरागः कस्य सुखं न करोति विरागः भज गोविन्दं भज गोविन्दं गोविन्दं भज मूढमते भगवद्गीता किञ्चिदधीता भगवद्गीता किञ्चिदधीता गङ्गाजललव कणिका पीता भगवद्गीता किञ्चिदधीता गङ्गाजललव कणिका पीता सकृदपि येन मुरारी सकृदपि येन मुरारी समर्च सकृदपि येन मुरारी समर्च क्रियते तस्य यमेन न चर्चा क्रियते तस्य यमेन न चर्चा भज गोविन्दं भज गोविन्दं भज गोविन्दं भज गोविन्दं भज गोविन्दं भज गोविन्दं गोविन्दं भज मूढमते पुनरपि जननं पुनरपि जननं पुनरपि मरणं पुनरपि जननं पुनरपि मरणं पुनरपि जननी जठरे शयनं पुनरपि जननी जठरे शयनं इह संसारे बहु दुस्तारे इह संसारे बहु दुस्तारे कृपया पारे पाहि मुरारे कृपया पारे पाहि मुरारे भज गोविन्दं भज गोविन्दं गोविन्दं भज मूढमते गेयं गीता नाम सहस्रं ध्येयं श्रीपति रूपमजस्रं गेयं गीता नाम सहस्रं ध्येयं श्रीपति रूपमजस्रं नेयं सज्जन संगे चित्तं नेयं सज्जन संगे चित्तं देयं दीनजना
नास्ति तत् सुखलेश सत्यं पुत्रादपि धनभाजां भीतिः पुत्रादपि धनभाजां भीतिः सर्वत्रैषा विहिता रीतिः सर्वत्रैषा विहिता रीतिः भज गोविन्दं भज गोविन्दं गोविन्दं भज मूढमते गुरुचरणाम्बुज निर्भरभक्तः संसार रचिराद्भवमुक्तः गुरुचरणाम्बुज निर्भरभक्तः संसार रचिराद्भवमुक्तः सेन्द्रियमानस नियमादेवं सेन्द्रियमानस नियमादेवं द्रक्ष्यसि निज हृदयस्थं देवं द्रक्ष्यसि निज हृदयस्थं देवं भज गोविन्दं भज गोविन्दं गोविन्दं भज मूढमते भज गोविन्दं भज गोविन्दं गोविन्दं भज मूढमते ಭಜನ್. ಚಿಕ್ಕ ಬಾಲಕ ಶ್ರೀರಾಮನ ಜೊತೆಯ ಒಡನಾಟ ಅಲೌಕಿಕ ಆನಂದದಲ್ಲಿ ದಶರಥನ ರಾಣಿಯರು ಮುಳುಗಿದ್ದಾರೆ. ಸಂತ ತುಳಸಿದಾಸರು ತಮ್ಮ ರಚನೆಯಲ್ಲಿ ಮಾತೃವಾತ್ಸಲ್ಯದ ಮೂಲಕ ಭಗವಂತನ ಸಾನ್ನಿಧ್ಯವನ್ನು ಮತ್ತು ಅದರ ತೃಪ್ತಿಯನ್ನು ವರ್ಣಿಸಿದ್ದಾರೆ. ಬಾಲಕ ಶ್ರೀರಾಮಚಂದ್ರನ ಕಾಲು ಗೆಜ್ಜೆಯ ನಾದ ಅವನು ಚಲಿಸಿದಾಗಲೆಲ್ಲ ಮನಸ್ಸು ತುಂಬುವ ಕರ್ಣಾನಂದವನ್ನು ಉಂಟು ಮಾಡುತ್ತಿದೆ. ನಗುತ್ತಾ ಓಡುವಾಗ ಎಡವಿ ಬಿದ್ದ ಬಾಲಕ ರಾಮನನ್ನು ದಶರಥನ ರಾಣಿಯರು ಸಮಾಧಾನಪಡಿಸಿ ತಮ್ಮ ಸೀರೆಯ ಸೆರಗಿನಿಂದ ಕಾಲುಗಳನ್ನು ಸ್ವಚ್ಛಗೊಳಿಸಿ ಮೃದು ವಚನಗಳಿಂದ ಅವನನ್ನು ವಿಧವಾಗಿ ಸಂತೈಸುತ್ತಿದ್ದಾರೆ. ಹವಳಕ್ಕಿಂತ ಕೆಂಪಾದ ಅವನ ತುಟಿಯ ಮೇಲಿನ ನಾಸಿಕಾಭರಣ ಹೊಳೆಯುತ್ತಿದೆ. ಕರ್ಣಕುಂಡಲಗಳು ಅವನ ಮುಗ್ಧ ಮಾತಿಗೆ ತಕ್ಕಂತೆ ಅಲ್ಲಾಡುತ್ತಿವೆ. ಶ್ರೀರಾಮನ ಸುಂದರ ಸ್ವರೂಪವನ್ನು ತಮ್ಮ ಭಾವ ಸಮಾಧಿಯಲ್ಲಿ ಕಂಡ ತುಳಸಿದಾಸರಿಗೆ ಆನಂದದಿಂದ ನರ್ತಿಸುವಂತಾಗುತ್ತಿದೆ. ತೇಜಪುಂಜನಾದ ಶ್ರೀರಾಮ ಪ್ರಭೆಯಾಗಿ ಬೆಳೆದು ಆಕಾಶವನ್ನೆಲ್ಲ ಆ ಪ್ರಭೆಯಿಂದ ತುಂಬಿಬಿಟ್ಟಿದ್ದಾನೆ. ವಾತ್ಸಲ್ಯ ಭಕ್ತಿಯ ಮೂಲಕ ಮಾತೆಯರು ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸುವ ಭಕ್ತಿ ಮಾರ್ಗವನ್ನು ಈ ರಚನೆಯಲ್ಲಿ ಕಾಣಬಹುದು. ಭಜನ್ ಠುಮಕ ಚಲತ ರಾಮಚಂದ್ರ. ಆಧಾರ ಸಂಗೀತ ಪಂಡಿತ್ ಡಿ ವಿ ಪಲುಸ್ಕರ್. ಸಾಹಿತ್ಯ ರಚನೆ ಸಂತ ತುಳಸಿದಾಸ್. ನರ್ತಿಸುವ ಕಲಾವಿದೆಯರು ಸಂಜನಾ MS ಮತ್ತು ಚಿನ್ಮಯಿ ಭಾರದ್ವಾಜ್. चलत रामचंद्र घूमके चलत रामचंद्र घूमके चलत रामचंद्र घूमके चलत बाजत पैंजनिया घूमके
चलत रामचंद्र ठुमक चलत रामचंद्र बाजत पैंजनिया ठुमक चलत रामचंद्र किलकी किलकी उठत धाया किलकी उठत धाया गिरत भूमि लटपटाय गिरत भूमि लटपटाय किलकी उठत धाया किलकी उठत धाया किलकी उठत धाया गिरत भूमि लटपटाय धाय मातु गोदलेत धाय मातु गोदलेत दशरथ किरनिया ठुमकी चलत रामचंद्र ठुमकी चलत रामचंद्र बाजत पैंजनिया ठुमकी चलत रामचंद्र ठुमकी चलत ठुमकी चलत रामचंद्र ठुमकी चलत रामचंद्र बाजत पैंजनिया ठुमकी चलत रामचंद्र 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 बाजत पैंजनिया ठुमकी चलत रामचंद्र अंचल रज अंग झाड़ी अंचल रज अंग झाड़ी अंचल रज अंग झाड़ी अंचल रज अंग झाड़ी विविध भांति सो दुलारी विविध भांति सो दुलारी अंचल रज अंग झाड़ी अंचल रज अंग झाड़ी विविध भांति सो दुलारी तन मन धन वारी वारी तन मन धन वारी वारी तन मन धन वारी वारी कहत मृदु बचनिया ठुमकी चलत रामचंद्र ठुमकी चलत रामचंद्र बाजत पैंजनिया ठुमकी चलत रामचंद्र ठुमकी चलत रामचंद्र ठुमकी चलत रामचंद्र ठुमकी चलत रामचंद्र बाजत पैंजनिया ठुमकी चलत रामचंद्र विद्रम से अरुण आधर विद्रम से अरुण आधर विद्रम से अरुण आधर विद्रम से अरुण आधर बोलत मुख मधुर मधुर बोलत मुख मधुर मधुर विद्रम से अरुण आधर विद्रम से अरुण आधर बोलत मुख मधुर मधुर सुभग नासिका में चारु सुभग नासिका में चारु सुभग नासिका में चारु लटकत लटकनिया ठुमके चलत रामचंद्र ठुमके चलत राम बाजत पैंजनिया ठुमके चलत रामचंद्र ठुमके चलत रामचंद्र ठुमके चलत रामचंद्र ठुमके चलत रामचंद्र बाजत पैंजनिया ठुमके
चलत राम। तुलसीदास अति आनंद तुलसीदास तुलसीदास अति आनंद तुलसीदास अति आनंद देख के मुखारविंद देख के मुखारविंद रघुवर छवि के समान रघुवर छवि के समान रघुवर छवि बन जा ठुमके चलत रामचंद्र ठुमके चलत रामचंद्र बाजत पंजरा ठुमके चलत रामचंद्र रामचंद्र रामचंद्र। ಇಸ್ಕಾನ್ ಸಂಕೀರ್ತನೆ. ಭಗವಂತನ ದರ್ಶನ ಪಡೆಯಲು ದೇವಸ್ಥಾನಕ್ಕೆ ಬರುವ ಭಕ್ತರು ಭಗವಂತನ ಸಾನ್ನಿಧ್ಯದಲ್ಲಿ ಮುಳುಗಲು ಮತ್ತು ಆತ್ಮಾನಂದವನ್ನು ಅನುಭವಿಸಲು ಸಂಕೀರ್ತನೆಗಳು ಪ್ರೇರಣೆ ನೀಡುತ್ತವೆ. ಗೋಕುಲ ಬೃಂದಾವನದಲ್ಲಿ ಎಲ್ಲರೂ ಕೃಷ್ಣನ ಕೊಳಲಿನ ನಾದದಲ್ಲಿ ಮುಳುಗಿದ್ದರು. ಗೋಪಿಕೆಯರು ಗೋಕುಲವಾಸಿಗಳು ರಾಸಲೀಲೆಯಲ್ಲಿ ನರ್ತಿಸುತ್ತಾ ಕೃಷ್ಣನ ಸಾನ್ನಿಧ್ಯದ ಆನಂದದಲ್ಲಿ ನಿರಂತರವಾಗಿ ಮುಳುಗುತ್ತಿದ್ದರು. ಮುಗ್ಧ ಭಕ್ತಿ ನರ್ತನ ಯೋಗದ ಜೀವಳ. ಇದು ಭಕ್ತ ಭಗವಂತನ ಪವಿತ್ರ ಸಂಬಂಧದ ವರ್ಣನೆ. ಮಾನಸ ಪೂಜಾ ಸ್ವರೂಪದಲ್ಲಿರುವ ಇಸ್ಕಾನ್ ಸಂಕೀರ್ತನೆಗೆ ನರ್ತನದ ಸೃಜನಾತ್ಮಕ ರೀತಿಯಲ್ಲಿ ಮುಗ್ಧ ಭಕ್ತಿಯ ಸ್ವರೂಪವನ್ನು ರಾಸಲೀಲೆಯ ಸ್ವರೂಪದಲ್ಲಿ ವಿವರಿಸಲಾಗಿದೆ. ಸಾಹಿತ್ಯಾರ್ಥ ಹೀಗಿದೆ: ನನ್ನ ಪ್ರಾಣ ಸ್ವರೂಪನಾದ ರಾಧಾಕೃಷ್ಣ ನನ್ನ ಜೀವನ ಹಾಗೂ ಮರಣದಲ್ಲಿ ಅವರ ಹೊರತಾಗಿ ಬೇರೆ ಯಾರೂ ಇಲ್ಲ. ಕಾಳಿಂದಿ ನದಿಯ ತೀರದ ಕದಂಬ ವನದಲ್ಲಿ ನರ್ತಿಸುವ ಕೃಷ್ಣ ನಿಮಗೆ ಚಂದನ ಮತ್ತು ಗಂಧವನ್ನು ಅರ್ಪಿಸುತ್ತೇನೆ. ಚಂದ್ರನಂತೆ ಅಪ್ಯಾಯಮಾನವಾಗಿರುವ ನಿಮಗೆ ಚಾಮರ ಸೇವೆ ಮಾಡುತ್ತೇನೆ. ಮಲ್ಲಿಗೆ ಹಾರವನ್ನು ಅರ್ಪಿಸುತ್ತೇನೆ. ಉಯ್ಯಾಲೆ ಸೇವೆಯ ನಂತರ ಕರ್ಪೂರಯುಕ್ತ ತಾಂಬೂಲವನ್ನು ನೀಡುತ್ತೇನೆ. ಲಲಿತ ವಿಶಾಖ ಮೊದಲಾದ ಎಲ್ಲ ಸಖಿ ವೃಂದದವರ ಆಜ್ಞೆ ಅನುಮೋದನೆಯನ್ನು ತೆಗೆದುಕೊಂಡು ನಿಮ್ಮ ಚರಣಗಳನ್ನು ಪೂಜಿಸುತ್ತೇನೆ. ಶ್ರೀಕೃಷ್ಣ ಚೈತನ್ಯ ಪ್ರಭುಗಳ ದಾಸರ ದಾಸನಾದ ನರೋತ್ತಮ ದಾಸ ಸೇವೆ ಮಾಡಲು ಬಯಸುತ್ತಾನೆ. ಈ ರೀತಿಯ ಮುಗ್ಧ ಭಕ್ತಿಯಿಂದ ಕೃಷ್ಣನೊಡನೆ ರಾಸಲೀಲಾದಲ್ಲಿ ಪ್ರತಿಯೊಬ್ಬರೂ ಮುಗ್ಧ ಭಕ್ತಿ ಭಾವನೆಯಿಂದ ತುಂಬಿರುತ್ತಿದ್ದರು. ನರ್ತನದ ಮೂಲಕ ಎಲ್ಲರಿಗೂ ಭಗವದ್ಭಕ್ತಿಯ ಅನುಭವ ದೊರೆಯುತ್ತಿತ್ತು. ರಾಧಾಕೃಷ್ಣ ಪ್ರಾಣಮೂರ ಇಸ್ಕಾನ್ ಸಂಕೀರ್ತನೆ ಸಿಡಿ. ಆಧಾರ ಸಂಗೀತ ಪ್ರಭು ಸ್ತೋಕ ಕೃಷ್ಣದಾಸ್ ಸ್ವಾಮೀಜಿಯವರದ್ದು. ಸಾಹಿತ್ಯ ರಚನೆ ನರೋತ್ತಮ ದಾಸ್ ಠಾಕೂರ್. ನರ್ತಿಸುವ ಕಲಾವಿದೆಯರು ಅನಿಶಾ MA, ಕುಂದಲಿಕಾ L, ಪ್ರಣತಿ ಭಾರದ್ವಾಜ್, ಪ್ರತೀಕ್ಷಾ GS, ರೋಹಿತಾ N, ಕೀರ್ತನಾ M, ಪ್ರಮಾಶ್ರೀ N, ಹರಿಣಿ N. ಸಂಕೀರ್ತನೆ.
किशोर राधा कृष्ण प्राण मोरा युगल किशोर कालिंदिरा फूले गिरी कादम्बे रवाना कालिंदिरा फूले गिरी कादम्बे रवाना रतना बेरिया घटिया मला तीर मला दिबोदो हगारे घटिया मला तीर मला दिबोदो हगारे आधारे तुलिया दिबो कर्पूर तांबूले आधारे तुलिया दिबो कर्पूर कृष्ण प्राण मोरा युगल किशोर राधा कृष्ण प्राण मोरा युगल किशोर राधा कृष्ण प्राण मोरा युगल किशोर श्री कृष्ण चैतन्य प्रभु दशरनुदास श्री कृष्ण चैतन्य प्रभु दशरनुदास सेवार अभिलाष करे देवाभिलाषा करे नरोत्तम दासा राधा कृष्ण प्राण मोरा जुगल
कृष्ण प्राणमोरा जुगल किशोर। ಒಳಿತು ಮತ್ತು ಕೆಟ್ಟದರ ಮಧ್ಯೆ ನಡೆಯುವ ಯುದ್ಧದಿಂದ ಪಾರಾಗಿ ಬ್ರಹ್ಮಾನಂದವನ್ನು ಅನುಭವಿಸುವ ಮಾರ್ಗವನ್ನು ಭಗವದ್ಗೀತೆ ಬೋಧಿಸುತ್ತದೆ. ಜೀವನ ರಣರಂಗವೇ ಧರ್ಮಕ್ಷೇತ್ರದಲ್ಲಿರುವ ಕುರುಕ್ಷೇತ್ರ. ಪಾಂಡವರು ಸತ್ಯ ಧರ್ಮಗಳ ಪ್ರತೀಕ, ಕೌರವರು ಅಸತ್ಯ ಅಧರ್ಮಗಳ ಪ್ರತೀಕ. ಭಗವಾನ್ ಶ್ರೀಕೃಷ್ಣ ಜೀವನ ಸಮರದಿಂದ ಮುಕ್ತವಾಗುವ ದಾರಿಯನ್ನು ತೋರುವ ಮಾರ್ಗದರ್ಶಕ. ಎರಡು ಸೈನ್ಯಗಳ ಮಧ್ಯೆ ಅರ್ಜುನ ಕೃಷ್ಣನೊಡನೆ ಬಂದು ನಿಂತಾಗ ಬಂಧು ಬಾಂಧವರನ್ನು ಕೊಂದು ರಾಜ್ಯ ಪಡೆಯಬೇಕಾಗಿ ಬಂದಿರುವುದನ್ನು ನೋಡಿ ದುಃಖಿತನಾದ ಅರ್ಜುನ ಮಾನಸಿಕ ರಣರಂಗದಲ್ಲಿ ತೊಳಲುತ್ತಾ ರಣರಂಗವನ್ನೇ ತ್ಯಜಿಸಲು ಸಿದ್ಧನಾಗುತ್ತಾನೆ. ಆಗ ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ತುಮುಲಗಳಿಂದ ಪಾರಾಗುವ ಅಧ್ಯಾತ್ಮ ಅರಿವಿನ ಮಾರ್ಗವನ್ನು ಕೃಷ್ಣ ಪ್ರಪಂಚಕ್ಕೆ ಬೋಧಿಸುತ್ತಾನೆ. ಕರ್ತವ್ಯದ ಬಗ್ಗೆ ವಿವೇಕವನ್ನು ಜಾಗೃತಗೊಳಿಸುತ್ತಾನೆ. ಆತ್ಮ ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಜೀರ್ಣವಾದ ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಆತ್ಮ ಜರ್ಜರಿತ ದೇಹವನ್ನು ತ್ಯಜಿಸಿ ಬೇರೊಂದು ದೇಹದ ಸ್ವರೂಪದಲ್ಲಿ ಜನ್ಮ ತಾಳುತ್ತದೆ. ಆತ್ಮವನ್ನು ಆಯುಧದಿಂದ ಕತ್ತರಿಸಲಾರದು, ಬೆಂಕಿ ಸುಡಲಾರದು, ನೀರು ತೇವ ಮಾಡಲಾರದು, ಗಾಳಿ ಒಣಗಿಸಲಾರದು. ಆತ್ಮದ ಹುಟ್ಟು ಸಾವಿನ ಚಕ್ರಕ್ಕೆ ನೀನು ದುಃಖ ಪಡುವುದು ಸರಿಯೇ? ನಿನ್ನ ಶೋಕ ಯೋಗ್ಯವಲ್ಲ. ಕರ್ಮ ಮಾಡುವುದಕ್ಕೆ ಮಾತ್ರ ನಿನಗೆ ಹಕ್ಕಿದೆ, ಕರ್ಮಫಲದಲ್ಲಿ ಅಲ್ಲ. ಕ್ಷಾತ್ರ ಧರ್ಮವನ್ನು ಅನುಸರಿಸಿ ಯುದ್ಧ ಮಾಡು. ಹಾಗೆಯೇ ನಿನ್ನ ಕೆಲಸವನ್ನು ಮಾಡುವುದಿಲ್ಲ ಎಂದು ಸುಮ್ಮನಿರಲು ಸಾಧ್ಯವಿಲ್ಲ ಎಂದು ಉಪದೇಶಿಸಿ ಕೃಷ್ಣ ಶಸ್ತ್ರವನ್ನು ತೆಗೆದುಕೊಂಡು ಯುದ್ಧ ಮಾಡು ಎಂದು ಆದೇಶಿಸುತ್ತಾನೆ ಮತ್ತು ತುಮುಲವನ್ನು ಹೋಗಲಾಡಿಸುತ್ತಾನೆ. ಸಾಹಿತ್ಯ ಶ್ರೀಮದ್ ಭಗವದ್ಗೀತೆ. ಆಧಾರ ಸಂಗೀತ ಪಂಡಿತ್ ವನರಾಜ್ ಭಾಟಿಯಾರವರ ಟೈಮ್ಸ್ ಮ್ಯೂಸಿಕ್ CD. ನರ್ತಿಸುವ ಕಲಾವಿದ ರೋಹಿತ ಈಶ್ವರ್. संजय उवाच तत्रापश्यत् स्थितान् पार्थः पितॄन् अथ पितामहान् आचार्यान् मातुलान् भ्रातॄन् पुत्रान् पौत्रान् सखींस्तथा श्वशुरान् सुहृदश्चैव सेनयोरुभयोरपि तान् समीक्ष स कौन्तेयः सर्वान् बन्धूनवस्थितान् कृपया विषीदन् इदम् अब्रवीत्। अर्जुन उवाच
युयुत्सु समुपस्थितम् सीदन्ति मम गात्राणि मुखं च परिशुष्यति वेपथुश्च शरीरे मे रोमहर्षश्च जायते गाण्डीवं स्रंसते हस्तात् त्वक्चैव परिदह्यते न च शक्नोमि अवस्थातुं भ्रमतीव च मे मनः निमित्तानि च पश्यामि विपरीतानि केशव न च श्रेयो पश्यामि हत्वा स्वजनम् आहवे न काङ्क्षे विजयं कृष्ण न च राज्यं सुखानि च किं नो राज्येन गोविन्द किं भोगैर्जीवितेन वा अहोबत महत्पापं कर्तुं व्यवसिता वयं यत् राज्यसुखलोभेन हन्तुं स्वजनं उद्यताः यतिमाम अप्रतीकारम् अशस्त्रं शस्त्रपाणयः धार्तराष्ट्र रणे हन्युः तन्मे क्षेमतरं भवेत् तन्मे क्षेमतरं भवेत् सञ्जय उवाच एवम् उक्त्वार्जुनः सङ्ख्ये रथोपस्थ उपाविशत् विसृज्य सशरं चापम् शोकसंविघ्नमानसः शोकसंविघ्नमानसः श्रीभगवान् उवाच अशोचान् अन्वशोचस्त्वम् प्रज्ञावादांश्च भाषसे गतासु न गतासूंश्च नानुशोचन्ति पंडिताः नानुशोचन्ति पंडिताः न जायते म्रियते वा कदाचित् नायं भूत्वा भविता वा न भूयः अजो नित्यः
न हन्यते हन्यमाने शरीरे वेद अविनाशिनं नित्यं य एनम् अजम् अव्ययम् कथं स पुरुषः पार्थ कं घातयति हन्तिकम् वासांसि जीर्णानि यथा विहाय नवानि गृह्णाति नरोपराणि तथा शरीराणि विहाय जीर्णानि अन्यानि संयाति नवानि देहि नैनं छिन्दन्ति शस्त्राणि नैनं दहति पावकः नैनं छिन्दन्ति शस्त्राणि नैनं दहति पावकः न चैनं क्लेदयन्त्यापो न शोषयति मारुतः न चैनं क्लेदयन्त्यापो न शोषयति मारुतः जातस्य हि ध्रुवो मृत्युः ध्रुवं जन्म मृतस्य च तस्मादपरिहार्येऽर्थे न त्वं शोचितुम् अर्हसि अधिकारस्ते मा फलेषु कदाचन कर्मण्येव अधिकारस्ते मा फलेषु कदाचन कर्म फल हेतुर्भूः मा ते संगोस्त्वकर्मणि मा ते संगोस्त्वकर्मणि मा ते संगोस्त्वकर्मणि ಕ್ಷಮಾಯಾಚನ. ಮಾನವ ಯಾವುದೇ ಕಾರ್ಯವನ್ನು ಸಕ್ಷಮದಿಂದ ನಿರ್ವಹಿಸಲು ಇಚ್ಛೆ
ಇಚ್ಛಿಸಿದರೂ ಪ್ರಯತ್ನಾತೀತವಾಗಿ ತಪ್ಪುಗಳು ನುಸುಳುತ್ತವೆ. ಮಾಡಿದ ತಪ್ಪನ್ನು ಅರಿತು ಕ್ಷಮಿಸು ಭಗವಂತ ಎಂದು ಮನಪೂರ್ವಕವಾಗಿ ಪ್ರಾರ್ಥಿಸುವ ರಚನೆ ಕ್ಷಮಾಯಾಚನೆ. ಸ್ವಂತ ತಪ್ಪನ್ನು ಅರಿವಿಗೆ ತಂದುಕೊಂಡು ಪಶ್ಚಾತ್ತಾಪದಿಂದ ಕ್ಷಮೆ ಯಾಚಿಸಿದಾಗ ಮಾತ್ರ ಪ್ರಗತಿ ಸಾಧ್ಯವಾಗುತ್ತದೆ. ಹೇ ಶಿವ, ನಿನ್ನನ್ನು ಆಹ್ವಾನಿಸಿ ಮನಸ್ಸಿನಲ್ಲಿ ನಿಲ್ಲಿಸಿಕೊಳ್ಳುವ ರೀತಿ ತಿಳಿದಿಲ್ಲ, ಪೂಜಾ ವಿಧಿಗಳೂ ತಿಳಿದಿಲ್ಲ. ನನ್ನನ್ನು ಕ್ಷಮಿಸು ದೇವ. ಮಂತ್ರಹೀನತೆಯಿಂದ, ಕ್ರಿಯಾಹೀನತೆಯಿಂದ, ಭಕ್ತಿಹೀನತೆಯಿಂದ ಮಾಡಿದ ಕಾರ್ಯವನ್ನು ಕ್ಷಮಿಸು. ನನಗೆ ತಿಳಿದಂತೆ ಅರ್ಪಿಸಿದ ಪೂಜೆಯನ್ನು ಸ್ವೀಕರಿಸು ದೇವ. ಅಜ್ಞಾನ, ಮರೆವು, ಭ್ರಾಂತಿ ಇವುಗಳಿಂದ ಆದ ತಪ್ಪುಗಳು ಹೆಚ್ಚಾಗಿವೆ. ಅದನ್ನೆಲ್ಲ ಕ್ಷಮಿಸಿ ನಿನ್ನಿಷ್ಟದಂತೆ ಅನುಗ್ರಹಿಸು. ಮಾರ್ಗವನ್ನು ತೋರಿಸಿ ಕಾಪಾಡು ದೇವ ಎಂದು ನರ್ತನಾಧೀಶನಾದ ಶಿವನಲ್ಲಿ ಕ್ಷಮೆ ಯಾಚಿಸಲ್ಪಡುತ್ತದೆ. ಆಧಾರ ಸಂಗೀತ ಪಂಡಿತ್ ಹರಿಪ್ರಸಾದ್ ಚೌರಾಶಿಯಾ ಅವರ ಶಿವ ಪ್ರಾರ್ಥನಾ ಸಿಡಿ. ನರ್ತಿಸುವ ಕಲಾವಿದರು ರೋಹಿತ ಈಶ್ವರ್. यथेच्छसि तथा कुरु।